ಜನರು ಕುತ್ತಿಗೆ ನೋವನ್ನು ನೆಗ್ಲೆಕ್ಟ್ ಮಾಡಿ ಸ್ಟ್ರೋಕ್ ಆಗಿ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ. ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಲ್ಲಿರ್ತಕ್ಕಂಥ ಡಿಸ್ಕ್ C3 C4 C5 ಎಲ್ಲ ಬಲ್ಜ್ ಆಗಿದ್ದಾವೆ ಅಂತ ಹೇಳ್ತಾರಲ್ಲ, ಅವೆಲ್ಲ ಬಲ್ಜ್ ಆಗಿರೋದು ನಿಮಗೆ 100-95% ಜನರಿಗೆ ಮನೆಯಲ್ಲೇ ಸರಿಯಾಗುತ್ತೆ. ಯಾಕಂದ್ರೆ ಒಂದ್ಸರಿ ಸ್ಟ್ರೋಕ್ ಆದ್ರೆ ಮನುಷ್ಯನಿಗೆ ಬಹಳ ಕಷ್ಟ ಆಗುತ್ತೆ. ಇದರಿಂದ ಸ್ಟ್ರೋಕ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರ್ತವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕುತ್ತಿಗೆ ನೋವಿನ ಸಮಸ್ಯೆ, ಇದಕ್ಕೆ ಪರಿಹಾರ ನೋಡೋಣ. ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತಾರೆ, ಡಿಸ್ಕ್ ಬಲ್ಜು, ಡಿಸ್ಕ್ ಸ್ಲಿಪ್ಪು, ಹಾಗೆ ಹಲವಾರು ಒಂದು ಹೆಸರುಗಳಿಂದ ಕುತ್ತಿಗೆ ನೋವನ್ನು ಕರೆಯೋದುಂಟು. ಅಲ್ಲಿ ಡಿಸ್ಕ್ಗಳ ಮಧ್ಯೆ ಡಿಜನರೇಷನ್ ಆಗಿರುತ್ತೆ, ಕಾರ್ಟಿಲೇಜ್ ಅಂಶ, ಅಲ್ಲಿ ಫ್ಲೂಯಿಡ್ ಕಮ್ಮಿ ಆಗಿರುತ್ತೆ. ಅದಕ್ಕೆ ಅಲ್ಲಿ ತುಂಬ ನರಗಳ ಮೇಲೆ ಒತ್ತಡ ಆಗಿ ನೋವು ಕಾಣಿಸ್ಕೊಳ್ತಿರ್ತದೆ. ಕೆಲವು ಸಂದರ್ಭದಲ್ಲಿ ಅದು ಹೆಚ್ಚು ಒತ್ತಡ ಆದಾಗ ಮೆದುಳಿಗೆ ಸರ್ಕ್ಯುಲೇಷನ್ಗೆ ತೊಂದರೆ ಆಗಿ, ಬ್ಲಡ್ ಸರ್ಕ್ಯುಲೇಷನ್ ತೊಂದರೆ ಆಗಿ, ಮುಖ್ಯವಾಗಿ ಇಲ್ಲಿ ಮೆದುಳು ಮತ್ತು ಸ್ಪೈನಲ್ ಕಾರ್ಡನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕೇಂದ್ರ ವ್ಯವಸ್ಥೆ ಇದೆ, ಇದನ್ನ ಬ್ರೈನ್ ಸ್ಟೆಮ್ ಅಂತಾರೆ. ಅಲ್ಲಿಯೂ ಕೂಡ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗಿ ಆ ಮೂಲಕ ಮೆದುಳಿಗೆ ಸರಿಯಾಗಿ ಸರ್ಕ್ಯುಲೇಷನ್ ಆಗದೆ ಸ್ಟ್ರೋಕ್ ಆಗೋ ಚಾನ್ಸಸ್. ಬಹಳ ಜನರು ಕುತ್ತಿಗೆ ನೋವನ್ನು ನೆಗ್ಲೆಕ್ಟ್ ಮಾಡಿ ಸ್ಟ್ರೋಕ್ ಆಗಿ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕುತ್ತಿಗೆ ನೋವನ್ನು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಮೊದಲು ನಾ ಹೇಳ್ಕೊಟ್ಟಿರ್ತಕ್ಕಂಥ ಮನೆ ಮದ್ದನ್ನ ಮಾಡಿ ನೋಡಿ. 1 ತಿಂಗಳಲ್ಲೇ ಈ ಸಮಸ್ಯೆ ನಿಮ್ಮದು ಗುಣ ಆಗುತ್ತೆ. ಆಗಿಲ್ಲ ಅಂದರೆ ಅದಕ್ಕೆ ದಯವಿಟ್ಟು ಆಯುರ್ವೇದದಲ್ಲಿ ಗ್ರೀವಾ ಬಸ್ತಿ, ಪತ್ರಪಿಂಡ ಸ್ವೇದ, ನಿತ್ಯ ಬಸ್ತಿ, ಯೋಗ ಬಸ್ತಿ, ಕಾಲ ಬಸ್ತಿ, ಕರ್ಮ ಬಸ್ತಿ, ಇಂಥವೆಲ್ಲ ಚಿಕಿತ್ಸೆಗಳನ್ನು ಮಾಡ್ಲಾಗ್ತವೆ. ಅವನ್ನ ತಾವು ಮಾಡಿಸ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಆ ಒಂದು ಸರ್ವೈಕಲ್ ಸ್ಪಾಂಡಿಲೈಟಿಸು, ಅಲ್ಲಿರ್ತಕ್ಕಂಥ ಡಿಸ್ಕ್ C3 C4 C5 ಎಲ್ಲ ಬಲ್ಜ್ ಆಗಿದ್ದಾವೆ ಅಂತ ಹೇಳ್ತಾರಲ್ಲ, ಅವೆಲ್ಲ ಬಲ್ಜ್ ಆಗಿರೋದು, ಇವೆಲ್ಲ ಸಮಸ್ಯೆಗಳಿಗೆ ತಾವು ಪರಿಹಾರ ಕಂಡುಕೊಳ್ಬೋದು. ಇದು ಬಲ್ಜ್ ಆದರೆ ಕೆಲವು ಸಂದರ್ಭದಲ್ಲಿ ತಲೆ ಸುತ್ತಾ ಇರ್ತದೆ. ತಲೆ ಸುತ್ತಾ ಅಂದರೆ ಬ್ರೈನ್ಗೆ ಅದು ಒತ್ತಡ ಉಂಟಾಗ್ತದೆ, ಸ್ಟ್ರೋಕ್ ಆಗೋ ಚಾನ್ಸಸ್. ಅದಕ್ಕೆ ದಯವಿಟ್ಟು ಇದನ್ನು ಮಾತ್ರ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಒಂಥರ ಇದು ಮನೆ ಪಿಲ್ಲರ್ ಇದ್ದಂಗೆ, ಬೆನ್ನು ಹುರಿ. ಏನಾದ್ರು ವ್ಯತ್ಯಾಸ ಆದರೆ ಮನುಷ್ಯನ ಜೀವನನೇ ನರಕ. ಮಲಮೂತ್ರಗಳನ್ನ ಬೇರೆಯವರು ಸ್ವಚ್ಛ ಮಾಡೋ ಕೆಟ್ಟ ಪರಿಸ್ಥಿತಿ ಎದುರಾಗಬಾರ್ದು. ಯಾಕೆಂದ್ರೆ ಮನುಷ್ಯ ಲಕ್ಕು ಹೊಡೆದ್ರೆ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾನೆ. ಅದಕ್ಕಾಗಿ ಇದನ್ನ ನೀವು ಗಮನಿಸಿ. ಈಗ ಕುತ್ತಿಗೆ ನೋವಿಗೆ ಒಂದು ಎಕ್ಯುಪ್ರೆಷರ್ ಪಾಯಿಂಟ್ ಮೊದಲು ಹೇಳ್ಬಿಡ್ತೇನೆ. ತಕ್ಷಣಕ್ಕೆ ಈ ತುಂಬಾ ನೋವಿದೆ ಅಂದ್ರೆ 1 ನಿಮಿಷಕ್ಕೆ ಕಮ್ಮಿ ಆಗ್ಬಿಡ್ತದೆ. ಇಲ್ಲಿ ಒತ್ತಬೇಕು, ಇಲ್ಲಿ ಈ ಹೆಬ್ಬೆರಳಿದೆಯಲ್ಲ, ಹೆಬ್ಬೆರಳಿನ ಒಂದು ಮೊದಲನೆಯ ಭಾಗ ಇಲ್ಲಿ ಹಿಂಗ್ ಒತ್ತಬೇಕಿಲ್ಲ, ಜೋರ ಹಿಂಗ್ ಒತ್ತೋದು, ಹೀಗೆ ಒತ್ತೋದ್ರಿಂದ ನಿಮಗೆ ನೋವು ಆಗುತ್ತೆ. ಇಲ್ಲಿ ಒತ್ತದಾಗ ಕುತ್ತಿಗೆ ನೋವಿರೋದು ತುಂಬಾ ನೋವು ಆಗುತ್ತೆ. ಹಿಂಗ್ ಒತ್ತಬೇಕು. ಹಿಂಗ್ ಒತ್ತತಾನೆ ಹಿಂಗೆ ನೀವು ಮಾಡಿ ನೋಡಿ. ಕುತ್ತಿಗೆ ನಳ್ಳಾಡಿಸಿ ಆ ನೋವಿರೋದೆಲ್ಲ ಹೋಗ್ಬಿಡ್ತದೆ. ಕೆಲವ್ರಿಗೆ ಹಿಂಗೆ ತಿರ್ಗ್ಸಕ್ಕೂ ಆಗಲ್ಲ, ಅಷ್ಟೊಂದು ನೋವಿರ್ತದೆ. ಆ ನೋವೆಲ್ಲ ಮಾಯ ಆಗ್ಬಿಡ್ತದೆ. ಅದ್ಭುತ ಮನೆ ಮದ್ದು, ಅದ್ಭುತ ಎಕ್ಯುಪ್ರೆಷರ್ ಚಿಕಿತ್ಸೆ ಇದು. ಹೀಗೆ ಮಾಡ್ಬೇಕು. ಇನ್ನು ಇದಾದ್ಮೇಲೆ ಕೆಲವೊಂದಿಷ್ಟು ಎಕ್ಸಸೈಸ್ ಏನಂದ್ರೆ, ಉಸಿರು ತಗೊಂಡು ಉಸಿರನ್ನ ಒಳಗಡೆ ಇಟ್ಕೊಳ್ಳಿ. ಕತ್ತನ್ನ ಹೀಗೆ ತಳ್ಳಬೇಕು ಬಲಗಡೆ, ಅಂದ್ರೆ ಕೈಗೆ ಒತ್ತಡವಾಗಿ ಕತ್ತನ್ನ ಹಿಂಗೆ ತಳ್ಳಬೇಕು. ಕತ್ತಿಗೆ ಒತ್ತಡವಾಗಿ ಕೈಯನ್ನ ಈ ರೀತಿ ತಳ್ಳಬೇಕು. ಹಿಂಗೆ ಕೈಗೆ ತಲೆ ಒತ್ತಬೇಕು, ತಲೆಗೆ ಕೈ ಒತ್ತೋದು ಹೀಗೆ. ಇನ್ನು ಇದಾದ್ಮೇಲೆ ಇನ್ನೊಂದು ಕಡೆ ಹೀಗೆ ಎಡಕ್ಕೊಂದ್ಸಲಿ, ಬಲಕ್ಕೊಂದ್ಸಲಿ, ಮತ್ತೆ ಮುಂದೊಂದ್ಸಲಿ, ಹಿಂದೊಂದ್ಸಲಿ. ಹಿಂದೆ ಹೀಗೆ ಮಾಡೋದು. ಲೆಫ್ಟ್, ರೈಟ್, ಫ್ರಂಟ್, ಬ್ಯಾಕ್. ಇದಾದ್ಮೇಲೆ 21 ಬಾರಿ ಈ ಭುಜವನ್ನ ಈ ರೀತಿ ಮೂವ್ಮೆಂಟ್ ಮಾಡೋದು. ಉಸಿರು ತಗೊಂಡಾಗ ಮೇಲೆ, ಉಸಿರು ಬಿಟ್ಟಾಗ ಕೆಳಗೆ.
ಹೀಗೆ 21 ಬಾರಿ ಮಾಡೋದು. 21 ಬಾರಿ ಆದ್ಮೇಲೆ ಮತ್ತೊಂದು ರೌಂಡು, ಎಡಕ್ಕೆ ಬಲಕ್ಕೆ ಎಡಕ್ಕೆ ಮುಂದೆ ಹಿಂದೆ, ಹೀಗೆ ಒಂದು 5 ರೌಂಡ್ ಮಾಡಿ ಸಾಕು. ಈ ರೀತಿ 5 ರೌಂಡ್ ಮಾಡೋಷ್ಟರಲ್ಲಿ ನಿಮ್ಮ ನೆಕ್ ಪೇನ್ ತುಂಬಾ ಹಗುರ ಅನಿಸಿರುತ್ತೆ. ಕೊನೆಗೆ ಇದು 5 ರೌಂಡ್ ಆದ್ಮೇಲೆ ಒಂದು 2 ನಿಮಿಷ ಕ್ಲಾಕ್ ವೈಸ್ ಕತ್ತನ್ನ ರೊಟೇಷನ್ ಮಾಡಿ, ನಿಧಾನ ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಹಿಂದೆ. ಇಷ್ಟು ಮೂಮೆಂಟ್ ಮಾಡ್ಲಿಕ್ಕೂ ನಿಮ್ಗೆ ಆಗ್ತಾ ಇರೋದಿಲ್ಲ. ಈ ತರ ಯಾವಾಗ ಮಾಡ್ತಿರಲ್ಲ ಅದೆಲ್ಲ ಹಗುರ ಆಗಿರ್ತದೆ. ತುಂಬಾ ಇಲ್ಲಿ ವೃಕ್ಷತೆ ಇರ್ತದೆ. ಕೆಲವು ಸಂದರ್ಭದಲ್ಲಿ ಹಿಂಗೆ ಮಾಡೋ ಸಂದರ್ಭದಲ್ಲಿ ಈ ಚಲನೆಯಲ್ಲಿ ಕಟ 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 ಶಬ್ದ ಬರ್ತದೆ. ಅಂದ್ರೆ ಕಾರ್ಟಿಲೇಜು ಕಮ್ಮಿ ಆಗಿದೆ, ಸವಿತಾ ಇದೆ, ಸಿನೋವಿಲ್ ಫ್ಲೂಯಿಡ್ ಅಲ್ಲಿರ್ತಕ್ಕಂಥ ಸ್ಪೈನಲ್ ಕಾರ್ಡ್ ಫ್ಲೂಯಿಡ್ ಇರ್ತದಲ್ಲ ಎಲ್ಲ ಕಮ್ಮಿ ಸೆಕ್ರೇಷನ್ ಆಗ್ತಾ ಇದೆ ಅಥವಾ ಡ್ರೈ ಆಗ್ತಾ ಇದೆ ಅಂತ ಅರ್ಥ. ಈಗ ಕ್ಲಾಕ್ ವೈಸ್ 2 ನಿಮಿಷ ಆದ್ಮೇಲೆ ಆಂಟಿ ಕ್ಲಾಕ್ ವೈಸ್ ಒಂದು 2 ನಿಮಿಷ ಅಭ್ಯಾಸ ಮಾಡಿ. ಈ ರೀತಿ ಅಭ್ಯಾಸ ಮಾಡಿ ಒಂದು 4 ನಿಮಿಷ ಈ ಮೂಮೆಂಟ್ ಅನ್ನು ಮಾಡಿದಾಗ ಕುತ್ತಿಗೆ ಹಗೂರ ಅನಿಸುತ್ತೆ. ಮತ್ತೆ ಪುನಃ ಡೈಲಿ ಒಂದು 3-4 ಸರಿ ಈ ಕುತ್ತಿಗೆ ಪಾಯಿಂಟ್ ಅನ್ನ ಒತ್ತಬೇಕು. ಮತ್ತೆ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಇಲ್ಲೊಂದು 4-5 ಮೆಂತ್ಯ ಕಾಳನ್ನ ಇಟ್ಟು ಅದ್ರ ಮೇಲೆ ಒಂದು ಗಮ್ ಟೇಪ್ ಅಂಟಿಸ್ಬಿಡ್ಬೇಕು. ಅದನ್ನ ಅವಾಗ ಒತ್ತಲಿಕ್ಕೆ ಬರ್ತದೆ, ಅದು ಒತ್ತತಾನೆ ಇರ್ತದೆ. ಹೀಗೆ ಅದನ್ನ ಸೂಜೋಗ್ ಥೆರಪಿ ಅಂತಾನು ಕೂಡ ಕರೀತಾರೆ. ಇದಿಷ್ಟು ಮಾಡಿದ್ರೆ ಕತ್ ನೋವಿಗೆ ಪರಿಹಾರ. ಮತ್ತೆ ಒಂದು ಪಟ್ಟು ಹಾಕ್ಬೋದು. ಎಕ್ಕದ ಪೇಸ್ಟ್ ಮಾಡಿ ಹರಳೆಣ್ಣೆಲಿ ಬಿಸಿ ಮಾಡಿ ಹಾಕ್ಬೋದು, ಅಥವಾ ಹುಣಸೆ ಎಲೆ ಹಾಕ್ಬೋದು, ಅಥವಾ ನುಗ್ಗೆ ಸೊಪ್ಪು ಹಾಕ್ಬೋದು, ಅಥವಾ ಈ ಎಕ್ಕದೆಲೆ, ಹರಳೆಲೆ, ಅತಿಬಲದ ಎಲೆ, ಇದು ಯಾವ್ದಾದ್ರು ಒಂದು ಹಾಕ್ಬೋದು, ಅಥವಾ ಎಲ್ಲ ಸಿಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಅದನ್ನ ಹರಳೆಣ್ಣೆಯಲ್ಲಿ ಬಿಸಿ ಮಾಡಿ ಅದನ್ನ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಿಸಿ ಮಾಡಿ ಅದನ್ನು ಪಟ್ಟು ಹಾಕಿದರೆ ಕುತ್ತಿಗೆ ನೋವು ಬಹಳ ಬೇಗ ಕಮ್ಮಿ ಆಗುತ್ತೆ. ಇದಿಷ್ಟು ಕುತ್ತಿಗೆ ನೋವಿಗಿರ್ತಕ್ಕಂಥ ಮನೆಮದ್ದು. ಆದ್ಮೇಲೆ ಈ ಚಿಕಿತ್ಸೆಯನ್ನ, ಈ ಮನೆಮದ್ದನ್ನು ಮಾಡಿಕೊಂಡ್ರೆ ನಿಮಗೆ 100-95% ಜನರಿಗೆ ಮನೆಯಲ್ಲೇ ಸರಿಯಾಗುತ್ತೆ. ಅದಾಗ್ತಾ ಇಲ್ಲ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಒಂದ್ಸರಿ ಸ್ಟ್ರೋಕ್ ಆದ್ರೆ ಮನುಷ್ಯನಿಗೆ ಬಹಳ ಕಷ್ಟ ಆಗುತ್ತೆ. ಇದರಿಂದ ಸ್ಟ್ರೋಕ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರ್ತವೆ. ಅದಕ್ಕಾಗಿ ನೀವು ಇದಕ್ಕೆ ಚಿಕಿತ್ಸೆಯನ್ನ ತೆಗೆದುಕೊಳ್ಳೋದು ಅತ್ಯಂತ ಉಪಯೋಗಕಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತದೆ. ಅಲ್ಲಿ ಆರೋಗ್ಯದ ಸಮಸ್ಯೆಗಳು ಬರದಂತೆ ನೆಮ್ಮದಿಯಿಂದ ಬದುಕೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೇವೆ. ಈಗಾಗಲೇ BP, ಶುಗರ್, ಥೈರಾಯ್ಡ್ ಇಂಥ ಹಲವಾರು ಕಾಯಿಲೆಗಳು ಬಂದವರು ಅಲ್ಲಿ ನಾವು ಹೇಳ್ಕೊಡುವ ಆಹಾರ ಪದ್ಧತಿ, ಜೀವನ ಪದ್ಧತಿ, ಯೋಗವನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಅಂತಹ ಸಮಸ್ಯೆಗಳನ್ನ ನೀವು ಗುಣ ಮಾಡ್ಕೋಬಹುದು. ಲೈಫ್ ಟೈಮ್ ಯಾವುದಕ್ಕೂ ಮೆಡಿಸಿನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಒಂದು ಶಿಬಿರಕ್ಕೆ ತಾವು ಭಾಗವಹಿಸಿ ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿಯೊಂದಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿ.